ಪದ್ಮದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾವ್ ಇವಾಗ ಒಂದ್ ಟೆಂಪಲ್ ಹೋದ್ರೆ ನಮ್ಗೆ ಇಷ್ಟೊಂದು ಗೊತ್ತಿರ್ಲಿಲ್ಲ. ಒಂಥರ ಲೋಟಸ್ ಇವಾಗ ಆಸ್ಟ್ರೇಲಿಯಾದೆಲ್ಲ ಕಟ್ಟಿದ್ದಾರೆ, ಲೋಟಸ್ ಡಿಸೈನ್ ಎಲ್ಲಾ ಕಡೆ ಲೋಟಸ್ ಆಗಿದೆ. ಲೋಟಸ್ ಟೆಂಪಲ್ ಧ್ಯಾನ ಮಾಡಕ್ಕೆ ಎಲ್ಲದಕ್ಕೂ ಪದ್ಮ ಅಂದ್ರೆ ಒಂಥರ ವಿಷ್ಣುವಿನ ಪ್ರತಿರೂಪ ಅನ್ಕೋಬಹುದು, ಲಕ್ಷ್ಮಿ ಪ್ರತಿರೂಪ. ಆಮೇಲೆ ಇವಾಗ ನಾವೇನ್ ಮಾಡ್ತೀವಿ, ಇವಾಗ ನಮ್ಗೆ ಇದ್ರ ಬಗ್ಗೆ ಎಷ್ಟೊಂದು ನಾಲೆಡ್ಜ್ ಬಂದಿರೋದ್ರಿಂದ ಯಾವ ಟೆಂಪಲ್ ಹೋದ್ರುನು ಅಲ್ಲಿ ಎಲ್ಲಾ ಶಿಲೆಗಳು ಸ್ಕಲ್ಪ್ಚರ್ ಎಲ್ಲ ಇರುತ್ತಲ್ಲ ನೋಡ್ತೀವಿ. ಅಯ್ಯೋ ಇಲ್ಲಿ ಪದ್ಮ ಇದೆ, ಪಾದದಲ್ಲಿದೆ, ದೇವರ ತಲೆ ಮೇಲಿದೆ, ಆಮೇಲೆ ದ್ವಾರಪಾಲಕ ಕೈಯಲ್ಲಿದೆ, ದ್ವಾರಪಾಲಕ ಇಲ್ಲ, ಅಲ್ಲಿ ತಾವ್ರೆ ಇದೆಯಾ, ಇವೆಲ್ಲ ಅಬ್ಸರ್ವ್ ಮಾಡಕ್ ನೋಡ್ತೀವಿ. ಹೋದಾಗ ಹಿಂಗೆ ನೋಡಿ ಹೀಗೆ ಬರಲ್ಲ. ಇವಾಗ ಒಂದ್ ಟೆಂಪಲ್ ಹೋದ್ರೆ ಅಲ್ಲಿ ಏನೇನಿದೆ ಪದ್ಮದ್ದು ನೋಡಿದ ತಕ್ಷಣ ಓ ಇಲ್ಲಿ ಪದ್ಮ ಇದೆ, ಇದು ಯಾವ ತರ ಮಾಡಿದ್ದಾರೆ ಏನು ಅಂತ ಅದ್ರ ಬಗ್ಗೆ ನಮಗೂ ಇವಾಗ ಅದೆಲ್ಲ ಗೊತ್ತಾಗತ್ತೆ. ಪದ್ಮಗಂಧಿ ಸುಗಂಧಿ ಪದ್ಮೇ ಹೇ ಪದ್ಮೇ ಸುಗಂಧಿ ಪದ್ಮಗಂಧಿ.